ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ಗ ಭಾಳ ಇಂಪಾರ್ಟೆಂಟ್ ಡೇ ಇತ್ತ. ಯಾಕಂತಂದ್ರೆ ನಿನ್ನೆ ರಾತ್ರಿ US ಫೆಡ್ ಔಟ್ಕಮ್ ಬಂದಿತ್ತ ಮೀಟಿಂಗ್ದ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಆ ಮೀಟಿಂಗ್ನಾಗ ಏನೇನಾತ, ಇಂಟ್ರೆಸ್ಟ್ ರೇಟ್ ಏರ್ಸಿರೋ ಬೆಳೆಸಿರೋ ಏನ್ ಯಥಾಸ್ಥಿತಿ ಇಟ್ಟಿರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡಿದಾವ ಅಂತ ತಿಳ್ಕೊಳ್ಳೋಣ. ಮತ್ತ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ಯಾವ ತರ ಇತ್ತ, ಮತ್ತ US ಮತ್ತ ಇರಾನ್ ಯುದ್ಧದ ಬಗ್ಗೆ ಏನ್ ಇಂಪಾರ್ಟೆಂಟ್ ಸುದ್ದಿ ಬರತೈತಂತ ಎಲ್ಲಾ ಡೀಟೇಲ್ ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವ ತಿಳ್ಕೊಳ್ಳೋಣ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಅನ್ನು ಮಾಡ್ರಿ. ನೋಡ್ಬೋದು ಇವತ್ತ ನಾವ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡ್ರ ನಿಫ್ಟಿ 0.28% ಇರೈತಿ, ಬ್ಯಾಂಕ್ ನಿಫ್ಟಿ 0.17% ಕುಸಿದೈತಿ, ಸೆನ್ಸೆಕ್ಸ್ 0.35% ಇರೈತಿ, ಮಿಡ್ ಕ್ಯಾಪ್ ಇಂಡೆಕ್ಸ್ 0.4% ಬಿದ್ದೈತಿ, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.74% ಕುಸಿದೈತಿ. ಮತ್ ನಾವ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ US ಮಾರ್ಕೆಟ್ ನಿನ್ನೆ ಫುಲ್ ಕುಸಿದಾವ. S&P 500 ನೋಡ್ಬೋದು, ನ್ಯಾಸ್ಡ್ಯಾಕ್ ನೋಡ್ಬೋದು 1% ಗಿಂತ ಹೆಚ್ಚು ಬಿದ್ದು ಕ್ಲೋಸಿಂಗ್ ಕೊಟ್ಟಾವ. ಯುರೋಪಿಯನ್ ಮಾರ್ಕೆಟ್ ಗ್ರೀನ್ ದಾಗ ಇದ್ದಾವ. ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಮಿಕ್ಸ್ ರಿಯಾಕ್ಷನ್ ಇತ್ತಂತ ನಾವ ಅನ್ಬೋದ. ಬಟ್ ಇವತ್ತ ನಿಫ್ಟಿ ಆಗ್ಲಿ ಸೆನ್ಸೆಕ್ಸ್ ಆಗ್ಲಿ ಗ್ರೀನ್ ಅನ್ನ ಇದಾವ. US ಮಾರ್ಕೆಟ್ ಕುಸಿದ್ ಕ್ಲೋಸಿಂಗ್ ಕೊಟ್ರನು ಅದ ಕಾರಣ ಇದನ್ನ ಪಾಸಿಟಿವ್ ಅಂತ ನಾವ್ ಅನ್ಬೋದ. ಅತ್ರಾಗನು ಮತ್ತೊಂದೇನಂತಂದ್ರ ಏನ್ ನಿನ್ನೆ ದಿನ US ಫೆಡ್ ಮೀಟಿಂಗ್ ಇತ್ತ, ಅದರದನ್ನ ಔಟ್ಕಮ್ ಬಂದೈತಿ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆ US ಫೆಡ್ ಮೀಟಿಂಗ್ ನಾಗ 12 ಮೆಂಬರ್ ಇರ್ತಾರ. ಅದ್ರಾಗ 9 ಮೆಂಬರ್ ಯಥಾಸ್ಥಿತಿ ಇಡ್ರಿ ಅಂತ ವೋಟ್ ಮಾಡಿರ. ಆಮ್ಯಾಗ 3 ಮೆಂಬರ್ ಏರಿಸ್ರಿ ಇಂಟ್ರೆಸ್ಟ್ ರೇಟ್ ಅಂತ ವೋಟ್ ಮಾಡಿರ. ಅದ ಕಾರಣ ಮೆಜಾರಿಟಿ ಯಥಾಸ್ಥಿತಿನ ಇಡ್ರಿ ಅಂತ ಏನ್ ವೋಟ್ ಮಾಡಿರ, ಅದ ಕಾರಣ ಯಥಾಸ್ಥಿತಿನ ಇಟ್ಟಾರ. ಅದ ಕಾರಣ ಮಾರ್ಕೆಟ್ ಈ ತರ ರಿಯಾಕ್ಟ್ ಮಾಡಿದ ಇವತ್ತು ಅನ್ಬೋದ. ಅದ್ರಾಗ US ಮಾರ್ಕೆಟ್ ಈ ತರ ಬಿದ್ದಾವಂತ ನಾವ್ ಅನ್ಬೋದು. ಇದ ಒಂದ್ ಸುದ್ದಿಲೆ ಅನುಮಾನನು ಯಥಾಸ್ಥಿತಿ ಇಡ್ತಾರನ ಅಂತಿತ್ತ. ನಿನ್ನೆ ವಿಡಿಯೋನಾಗು ನಾ ಹೇಳಿದ್ನಿ ಅದ ತರ ಯಥಾಸ್ಥಿತಿ ಇಟ್ಟಿದಾರ. ಮತ್ತೊಂದೇನಂತಂದ್ರ ಇಂಟ್ರೆಸ್ಟ್ ರೇಟ್ ಇರಿಸೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರ ನಮ್ಮ ಏನ್ ಬಾಂಡ್ ಇದಾವ US ಬಾಂಡ್ ಅವ್ ತಂತಾನೆ ಇರತ್ತಾವ ಅಂತಾನು ಹೇಳಿಕೆ ಕೊಟ್ರ. ಅದ ಕಾರಣ ಇದು ಒಂದ್ ತಪ್ಪು ಹೇಳಿಕೆ ಕೊಟ್ಟಾರ ಅವ್ರ. ಬಟ್ ಅವ್ರ ಫೆಡ್ ಚೇರ್ಮನ್ ಆಗಿ ಈ ತರ ಹೇಳಿಕೆ ಕೊಟ್ಟಾರಂತಂದ್ರೆ ಇದು ಒಂದ್ ನೆಗೆಟಿವ್ ಪಾಯಿಂಟ್. ಯಾಕಂತಂದ್ರೆ ಈ ಒಂದ್ ಹೇಳಿಕೆಲಿ ಏನ್ ಗೊತ್ತಾಗ್ತೈತಿ ಅಂತಂದ್ರ ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಇರ್ಸೋದಿತ್ರಿ. ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಇರ್ಸೋದಿತ್ತಂತ ನಮಗ್ ಗೊತ್ತಾಗ್ತೈತಿ. ಆದ್ರೂ ಸಹ ಈ ತರ ಹೇಳಿಕೆ ಕೊಟ್ರೆ ಅದ ಕಾರಣನು US ಮಾರ್ಕೆಟ್ ಎಲ್ಲ ನೆಗೆಟಿವ್ ರೀತಿಯದಿಂದ ಒಂದು ಅದ ಕಾರಣ ಈ ತರ ಕುಸ್ದಾವಂತ ಅನ್ಬೋದ. ಬಟ್ ಇತರದ ಪೆಟ್ಟ ಭಾರತದ ಮಾರುಕಟ್ಟೆ ಮ್ಯಾಗ ಏನ್ ಬಿದ್ದಿಲ್ಲ. ಯಾಕಂದ್ರ ಆಲ್ರೆಡಿ ಬಾಳ ಕುಸ್ದಿದ್ದು, ಆಲ್ರೆಡಿ ಬಾಳ ಅಂಡರ್ ವ್ಯಾಲ್ಯೂಡ್ ಇದ್ದು. ಅದ ಕಾರಣ ಈಗ ಇಲ್ಲಿ ಬಾಯಿಂಗ್ ದನ ವೀಕ್ಷಕರೇ ಮಹೋಲ್ ಐತಂತ ನಾವ್ ಅನ್ಬೋದು. ನಮ್ ಭಾರತದ ಸ್ಟಾಕ್ ಮಾರ್ಕೆಟ್ ದಾಗ ಎಲ್ಲಾ ಕಂಪ್ನಿಗಳು ಚಲೋ ವ್ಯಾಲ್ಯೂಯೇಷನ್ ಮ್ಯಾಗ ಸಿಗತ್ತವ. ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಒಂದ್ ಕಂಪ್ನಿ ಬಾಳ ಒಳ್ಳೇದ್ ಬರತೈತಿ. ಅದ ಕಾರಣ ಭಾರತದ ಮಾರುಕಟ್ಟೆ ಏರೋ ಮೂಡ್ ನಾಗನ ಐತಂತ ನಮಗ್ ಗೊತ್ತಾಗ್ತೈತಿ. ಬಟ್ ಗ್ಲೋಬಲ್ ನಾಗ ಸ್ವಲ್ಪ ಕುಸಿತ ಕಂಡು ಬಂದೈತಿ ಇವತ್ತ. ಅತ್ರಾಗನು ಮತ್ತೊಂದೇನಂತಂದ್ರ ಭಾರತದ ಮಾರುಕಟ್ಟೆಗ ಮತ್ತೊಂದ್ ನೆಗೆಟಿವ್ ಪಾಯಿಂಟ್ ಏನಂತಂದ್ರ US ಮತ್ತೆ ಇರಾನದ ಯುದ್ಧ. US ಮತ್ತೆ ಇರಾನದ ಯುದ್ಧ ತೀವ್ರವಾದ ಮಿಲಿಟರಿ ಸಂಘರ್ಷ ಕಾರಣ ಆಗೈತಂತ ಎಕ್ಸ್ಪರ್ಟ್ಗಳ ಅನ್ನತಾರ. ಅಮೆರಿಕ ಮ್ಯಾಗ ಭಾರಿ ದಾಳಿ, ಇರಾನ್ ಕ್ಷಿಪಣಿಯಿಂದ ಮತ್ತ ಡ್ರೋನ್ ದಿಂದ ದಾಳಿ ಮಾಡಿದಾರಂತ ಸುದ್ದಿ ಬರತೈತಿ. ಅದ ಕಾರಣ US ಅದನ್ನು ಕಮಾಂಡ್ ಸೆಂಟರ್ ಇರಾನದ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಏನೈತಿ ಅವ್ರದ ಕಮಾಂಡ್ ಕೇಂದ್ರಗಳ ಕ್ಷಿಪಣಿ ಮತ್ತ ಡ್ರೋನ್ ಸೌಲಭ್ಯಗಳನ್ನ ಗುರಿ ಮಾಡಿ ಅಮೆರಿಕಾನು ದಾಳಿ ಮಾಡಿದಾರಂತ ಸುದ್ದಿ ಬರತೈತಿ. ಅದ ಕಾರಣ ಮತ್ US ಮತ್ತೆ ಇರಾನದ ಯುದ್ಧ ಬಹಳ ದೊಡ್ಡ ಪ್ರಮಾಣದಾಗ ಸ್ಟಾರ್ಟ್ ಆಗಿತ್ರಿ. ಅದ ಕಾರಣ ಇದ ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಅನ್ಬೋದ. ಹಾರ್ಮೋಸ್ ಜಲಸಂಧಿನು ಈಗ ಆಲ್ಮೋಸ್ಟ್ ಮತ್ ಕ್ಲೋಸ್ ಆಗೋ ಪರಿಸ್ಥಿತಿಗ ಬಂದೈತಂತ ಎಕ್ಸ್ಪರ್ಟ್ಗಳ ಅನ್ನತಾರ. ಆ ತರ ಆದ್ರೆ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಹತ್ರದನ್ನ ಡೈರೆಕ್ಟ್ ಪೆಕ್ಟ್ ಕ್ರೂಡ್ ಆಯಿಲ್ ಮ್ಯಾಗನು ಕಾಣೈತಿ. ನೋಡ್ಬೋದ WTI ಕ್ರೂಡ್ ಆಯಿಲ್ $83 ಮ್ಯಾಗ ಹೋಗೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $89 ಆಗೈತಿ. ಏನ್ರಿ ತಪ್ಪಿ ಹಾರ್ಮೋಸ್ ಜಲಸಂಧಿ ಏನ್ರಿ ಮುಚ್ಚಿತಂತಂದ್ರ ಇನ್ನೊಂದಿಷ್ಟು ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ. ಮತ್ತೊಂದಿಷ್ಟು ಕ್ರೂಡ್ ಆಯಿಲ್ ಬೆಲೆ ಏರ್ಬೋದ. ಅತ್ರಾಗನು ಮೇನ್ ಏನಂತಂದ್ರ ಏನ್ ಹಾರ್ಮೋಸ್ ಕ್ಲೋಸ್ ಆದ ಕ್ರೂಡ್ ಆಯಿಲ್ $100 ಸಮೀಪ ಟಚ್ ಆಗಿತ್ತ. ಅದ ತರ ಮತ್ ಹಾರ್ಮೋಸ್ ಕ್ಲೋಸ್ ಆತಂದ್ರ ಬೆಲೆ ಏರ್ಬೋದ. ಅದ ಕಾರಣ ಇದ ಒಂದ್ ನೆಗೆಟಿವ್ ಪಾಯಿಂಟ್ ಭಾರತದ ಮಾರುಕಟ್ಟೆಗ. ಉಳಿದಿದ್ ನೋಡ್ರೆ ಎಲ್ಲಾ ಪಾಸಿಟಿವ್ ನ ಐತ್ರಿ ಭಾರತದ ಮಾರುಕಟ್ಟೆಗ. ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರನು ನೋಡ್ಬೋದು ನೀವು. ಇವತ್ತ ಮತ್ತ IT ಸೆಕ್ಟರ್ ಗ್ರೀನ್ ದಾಗನೇ ಇತ್ತ. ಆಟೋ ಸೆಕ್ಟರ್ ಇವತ್ ಬಹಳ ಒಳ್ಳೆ ಪರ್ಫಾರ್ಮ್ ಮಾಡೈತಿ. 1.63%. ಮೀಡಿಯಾ ಅನ್ನು 0.29% ಇರೈತಿ. ಮೆಟಲ್ ಅನ್ನು 0.12% ಇರೈತಿ. ಫಾರ್ಮಾ ನೆಗೆಟಿವ್ ಐತಿ. PSU ಬ್ಯಾಂಕ್ ಪಾಸಿಟಿವ್ ಐತಿ. ರಿಯಾಲಿಟಿ 2% ಗಿಂತ ಹೆಚ್ಚು ಬಿದ್ದೈತಿ. ಪ್ರೈವೇಟ್ ಬ್ಯಾಂಕ್ ನೆಗೆಟಿವ್ ಐತಿ. ಹೆಲ್ತ್ ಕೇರ್ ಪಾಸಿಟಿವ್ ಐತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಪಾಸಿಟಿವ್ ಐತಿ. ಆಯಿಲ್ ಅಂಡ್ ಗ್ಯಾಸ್ ಪಾಸಿಟಿವ್ ಐತಿ. ಆಯಿಲ್ ಅಂಡ್ ಗ್ಯಾಸ್ ಪಾಸಿಟಿವ್ ಇರಾಕ್ ಮೇನ್ ಕಾರಣ ಏನಂತಂದ್ರೆ ಏನ್ ಕ್ರೂಡ್ ಆಯಿಲ್ ಬೆಲೆ ಇರತೈತಿ. ಇವೆಲ್ಲ ಕಂಪ್ನಿಗಳಿಗೆ ಪಾಸಿಟಿವ್ ಆಗತೈತಿ. ಅದ ಕಾರಣ ಇವ ಇರತಾವ. ಈಗ ಮತ್ತ ಕೆಮಿಕಲ್ ಅನ್ನು ಬಾಳ ಕುಸಿದೈತಿ. ಕೆಮಿಕಲ್ ಇವತ್ತು ಡೀಪ್ ರೆಡ್ ನಾಗಿತ್ತಂತ ನಾವ್ ಅನ್ಬೋದ. ಅದ ಕಾರಣ ಓವರ್ ಆಲ್ ಭಾರತದ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಎಲ್ಲಾ ಒಳ್ಳೇದೈತಿ. ಈಗ ಸದ್ಯ ಎಲ್ಲ ಒಳ್ಳೆ ಸುದ್ದಿಗಳನ್ನು ಬರತಿದ್ದು. ಬಟ್ ಮತ್ತೆ ಯುದ್ಧ ಸ್ಟಾರ್ಟ್ ಆಗೈತಿ. ಯುದ್ಧ ಏನ್ ಮತ್ತೆ ತೀವ್ರ ಗತಿ ಹಿಡ್ದೈತಂತ ಅನ್ನತಾರ. ಇದ ಒಂದ್ ನೆಗೆಟಿವ್ ಪಾಯಿಂಟ್ ಸದ್ಯ ಭಾರತದ ಮಾರುಕಟ್ಟೆಗ ಆಗೈತಿ.
ಈ ಯುದ್ಧ ಆದ್ರೂ ಕ್ರೂಡ್ ಆಯಿಲ್ ಬೆಲೆ ಮ್ಯಾಗ ಏನು ಫರಕ್ ಬೀಳ್ತಿರ್ಕಲ ಇದ್ರೆ ಓಕೆ, ಬಟ್ ಈ ಯುದ್ಧದಿಂದ ಡೈರೆಕ್ಟ್ ಕ್ರೂಡ್ ಆಯಿಲ್ ಬೆಲೆ ಮ್ಯಾಗ ಫರಕ್ ಬೀಳೋದ್ರಿಂದ ಡೈರೆಕ್ಟ್ ಪೆಟ್ಟ ಭಾರತದ ಆರ್ಥಿಕತೆ ಮ್ಯಾಗ, ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಬೀರಾತೈತಿ. ಅದ ಕಾರಣ ಇದ ಒಂದು ನೆಗೆಟಿವ್ ಪಾಯಿಂಟ್ ಈಗ ಸದ್ಯ ಭಾರತದ ಮಾರುಕಟ್ಟೆಗೆ ಐತಿ. ಇದೇನ್ರೆ ಸಾಲ್ವ್ ಆತಂತಂದ್ರ ಭಾರತದ ರುಪೀಸ್ ಅನ್ನು ಸ್ಟ್ರಾಂಗ್ ಆಗ್ತೈತಿ ಕ್ರೂಡ್ ಆಯಿಲ್ ಬೆಲೆ ಕುಸಿಯೋದ್ರಿಂದ. ಮತ್ತೆ FIs ಮತ್ ಮರಳಿ ಬರ್ಬೋದಾ, ಅತ್ರಾಗನು ಮೇನ್ ಈಗ ಬರಾತಾರಂತ ನಾವ್ ಅನ್ಬೋದ. ಈಗ ಮತ್ತೆಲ್ಲ IT ಕಂಪ್ನಿಗಳನ್ನ ಅದು ಬಾಯಿಂಗ್ ಮಸ್ಟ್ ಸ್ಟಾರ್ಟ್ ಆಗೈತ್ರಿ ಕೆಳಗಿನ ಲೆವೆಲ್ ದಿಂದ. ಅದ ಕಾರಣ ಇವತ್ತಿಷ್ಟೆಲ್ಲಾ ಕೆಟ್ಟ ಸುದ್ದಿಗಳು ಇದ್ರನು ಫೆಡ್ ಯಥಾಸ್ಥಿತಿ ಇಟ್ರ ಇಂಟ್ರೆಸ್ಟ್ ರೇಟ್ ಮತ್ತ ಯುದ್ಧನು ಸ್ಟಾರ್ಟ್ ಆತ, ಈ ತರ ಎಲ್ಲಾ ಸುದ್ದಿದಿಂದ ಜಗತ್ತದ ಎಲ್ಲಾ ಮಾರುಕಟ್ಟೆ ಕುಸಿರನು ಭಾರತದ IT ಕಂಪ್ನಿಗಳ ಭಾರತದ ಸ್ಟಾಕ್ ಮಾರ್ಕೆಟ್ ಕುಸ್ತಿಲ್ಲ. ಅದ ಕಾರಣ ಇದೊಂದು ಬಾಟಮ್ ಸಂಕೇತನ ನಮಗ್ ಕೊಡಾತೈತಂತ ನಾವ್ ಅನ್ಬೋದ. ಬಾಟಮ್ ಯಾರಿಗೂ ಕಣ್ ಹಿಡಕ್ ಆಗಂಗಿಲ್ಲ, ಬಟ್ ನೆಗೆಟಿವ್ ಸುದ್ದಿ ಇದ್ರೂ ಮಾರುಕಟ್ಟೆ ಒಂದ್ ಚಲೋ ಲೆವೆಲ್ ಅನ್ನ ತಡೆಯತೈತಂದ್ರ ಅಥವಾ ಇಷ್ಟ ದಿನ 2 ವರ್ಷಕ್ಕಿಂತನೂ ಹೆಚ್ಚಾತ ಭಾರತದ ಮಾರುಕಟ್ಟೆ ರಿಟರ್ನ್ ಕೊಡವತ್ತ, ಆದ್ರೂ ಸಹ ಈ ಲೆವೆಲ್ ಅನ್ನ ಬಿಟ್ಟಿನ ಕಳ ಹೋವತ್ತಂದ್ರ ಇದನ್ನ ಪಾಸಿಟಿವ್ ನ ಅಂತ ನಾವ್ ಅನ್ಬೋದ. ಬಟ್ ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡೋದು ಬಹಳ ಕಠಿಣ, ಏನ್ ಬೇಕಾದ ಆಗ್ಬೋದ. ಆದ್ರೂ ಇವತ್ತು ಮೇನ್ ಇದು ಒಂದ್ ಇವೆಂಟ್ ಇತ್ತು US ಫೆಡ್ ಅದ ಯಥಾಸ್ಥಿತಿ ಇಟ್ರ ಅನುಮಾನ ಅದೈತ. ಅದ ಕಾರಣ ಮಾರ್ಕೆಟ್ ಮ್ಯಾಗ ಏನ್ ಹೆಚ್ಚು ಪರಿಣಾಮ ಬೀಳಿಲ್ಲ. ಬಟ್ ಕ್ರೂಡ್ ಆಯಿಲ್ ಪ್ರೈಸ್ ನೋಡೋಣ್ರಿ, ಈಗ ಸದ್ಯ ಇನ್ನ ಭಾಳ ಏನ್ ಏರಿಲ್ಲ. ತಪ್ಪಿ ಯುದ್ಧ ಇನ್ನ ಭಾಳ ಸ್ಟಾರ್ಟ್ ಆತ, ಮತ್ ಆಲ್ಮೋಸ್ಟ್ ಕ್ಲೋಸ್ ಆತ, ಮತ್ ಮೊದ್ಲಿನ ತರ ಎಲ್ಲಾ ಪರಿಸ್ಥಿತಿ ಆತಂತಂದ್ರ, ಮೊದ್ಲಿನ ತರ ವಾತಾವರಣ ಆತಂದ್ರ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಕ್ರೂಡ್ ಆಯಿಲ್ ಬೆಲೆ ಏರ್ತೈತಿ, ಇದರಿಂದ ಡೈರೆಕ್ಟ್ ಪೆಟ್ಟ ಮಾರುಕಟ್ಟೆ ಮ್ಯಾಗ ಬೀಳ್ತೈತಿ. ಈಗ ಸದ್ಯ ಇದ ಒಂದ್ ನೆಗೆಟಿವ್ ಪಾಯಿಂಟ್, ಇದ್ರ ಮ್ಯಾಗ ಒಬ್ರು ಹೂಡಿಕೆದಾರರಾಗಿ ಕಣ್ಣಿಡ್ಬೇಕಂತ ನಾವ್ ಅನ್ಬೋದ. ಓವರ್ ಆಲ್ ಇದೈತ ಈ ವಿಡಿಯೋನ ಎಲ್ಲಾ ಡೀಟೇಲ್ ದಾಗ ನಿಮಗ್ ಗುರ್ತಾಗಿರ್ಬೋದು ಅಂತ ನನಗನ್ಸ್ತೈತಿ. ವಿಡಿಯೋ ಚಲೋ ಅನ್ಸಿಡೋಗ್ ಲೈಕ್ ಮಾಡ್ರಿ. ಮತ್ತೊಂದನ್ನ ಏನಂತಂದ್ರೆ ಏನ್ ಎಲ್ಲಾರು IT ಸೆಕ್ಟರ್ ಮ್ಯಾಗ ನೆಗೆಟಿವ್ ಮಾತಾಡತ್ತೀರಾ, ಬಟ್ ನಾ ಎಲ್ಲಾ ಪಾಸಿಟಿವ್ ನ ಹೇಳತ್ತೀನ್ರಿ. ಅದ ಕಾರಣ ವಾರೆನ್ ಬಫೆಟ್ ಅವ್ರನ್ನು ಅಂತಾರ, ಯಾವಾಗನೂ ಎಲ್ಲಾರು ಅಂಜೋತ್ ಮುಂದ ನೀವ ಗ್ರೀಡಿ ಆಗ್ರಿ, ಮತ್ ಎಲ್ಲಾರು ಗ್ರೀಡಿದ್ದಾಗ ನೀವು ಅಂಜ್ರಿ ಅಂತ. ಅದ ನಮಗ IT ಕಂಪ್ನಿಗಳನ್ನ ಈಗ ಕಾಣತೈತಂತ ನಾವ್ ಅನ್ಬೋದ. ಅದ ಕಾರಣ IT ಸೆಕ್ಟರ್ ಈ ತರ ಒಳ್ಳೆ ಪರ್ಫಾರ್ಮ್ ಮಾಡತೈತಂತ ನಾವ್ ಅನ್ಬೋದ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ, ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ ನಾಗ ಇವತ್ ನಿಮ್ ಪೋರ್ಟ್ಫೋಲಿಯೋ ಗ್ರೀನ್ ಐತಿಯೋ ರೆಡ್ ಐತಿಯೋ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ನಾನು ಹಿಂದಿನ ವಿಡಿಯೋಗಳನ್ನ ನೀವು ಹೋಗಿ ನೋಡ್ಬೋದಾ. ಇದೈತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.